ಇದಕ್ಕಾಗಿ ವಿಸ್ಮರಣೆ ಆಗಬಾರ್ದು ಅಂತಲಿಕ್ಕೆ ಆ ಪದಾರ್ಥ ತಿನ್ನಬೇಡ, ಅದನ್ನು ಮಾಡಬೇಡ ಅಂತಂತಾರೆ. ದೇವ ಸ್ಮರಣೆ ಆಗ್ತದಪ್ಪ ಇದನ್ನು ಮಾಡು, ಇದೇ ವಿಹಿತ, ಇದೇ ನಿಷಿದ್ಧ. ಅದು ಇನ್ನು ಕೃಷ್ಣನ ಪರಮಾತ್ಮನ ಅವತಾರ ಯಾಕಾಯಿತು ಅಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಉಪಕಾರ ಮಾಡಿದಾಗ ಅವನು ಸ್ಮರಣೆ ಮಾಡ್ಬೇಕಂತ. ನೋಡಿರಿ, ಇವ್ರು ನಮ್ಮ ಭಾಳ ಉಪಕಾರ ಮಾಡಿದರು. ನಾವು ವಿದ್ಯಾರ್ಥಿ ಇದ್ದಾಗ ಪುಸ್ತಕ ಕೊಟ್ಟು ಉಪಕಾರ ಮಾಡಿ, ಇಷ್ಟೇ ಮಾಡಲಿ, ಅದರಿಂದ ಪುಣ್ಯ ಬರ್ತದೆ. ಉಪಕಾರ ಸ್ಮರಣೆ ಮಾಡದೇ ಇದ್ರೆ ಪಾಪ ಬರ್ತದೆ. ಏನೋ ಸಣ್ಣ ಪುಟ್ಟ ಉಪಕಾರ ಮಾಡೋದ್ರಿಂದಲೇ ಅವನ ಸ್ಮರಣೆ ಮಾಡಿದ್ರೆ ಪುಣ್ಯ ಬರ್ತದಂತಂದ್ರೆ, ಅನಂತ ಉಪಕಾರ ಮಾಡಿದಂಥ ದೇವರ ಸ್ಮರಣೆ ಮಾಡಿದ್ರೆ ಎಷ್ಟು ಪುಣ್ಯ ಬರಲಿಕ್ಕಿಲ್ಲ ಅಂತ ಹೇಳಿ ದೇವರ ಸ್ಮರಣೆಯನ್ನು ಮಾಡ್ಬೇಕಂತೆ. ಅದಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅವನ ಪಾದದಿಂದ ಬಂದಂಥ ಗಂಗಾದೇವಿನೇ ಪವಿತ್ರ ಮಾಡ್ತಾಳೆ ಅಂದರೆ ಅವನೆಷ್ಟು ಪವಿತ್ರನಾಗಿರಲಿಕ್ಕಿಲ್ಲ. ಅವನು ಪರಮಾತ್ಮ ಕೃಷ್ಣ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಅವನ ಅವತಾರಗಳು ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಅವತಾರ? ದಶಾವತಾರ ಅಲ್ಲ, ಅನಂತ ಅವತಾರ. ಒಂದು ರೂಪದಳು ಅನಂತ ರೂಪಗಳು ಪಂದಿಪ್ಪವು ಗುಣಗಣ ಸಹಿತ. ಒಂದು ಕೃಷ್ಣ ಅಂತನೂ ರೂಪನೇ ಅನಂತದ, ರಾಮ ಅಂತನೂ ರೂಪನೇ ಅನಂತ. ಈಗ ನಾವು ಉದಾಹರಣೆ ತಗೊಳ್ರಿ, ನಾಲಿಗೆಯಲ್ಲಿ ಪರಶುರಾಮದೇವರು ಇದ್ದಾರೆ ಅಂತ ನಾವು ಹೇಳ್ತೀವಿ. ಎಷ್ಟು ನಾಲಿಗೆವ? ಒಬ್ಬರದೇ 28 ನಾಲಿಗೆ ಇರ್ತಾವ. ಎಷ್ಟು ನಾಲಿಗೆವ? ಅನಂತ ನಾಲಿಗೆವ. ಯಾಕಂದ್ರೆ ಅನಂತ ಜೀವರಾಶಿಗಳು, ಅನಂತ ಜೀವರಾಶಿಗಳಿಗೆ ಅನಂತ ನಾಲಿಗೆಯ ಮೇಲೆ ಆ ಎಲ್ಲ ನಾಲಿಗೆಗಳು ಪರಶುರಾಮದೇವರು ಇರ್ಬೇಕಂದ್ರೆ ಪರಶುರಾಮದೇವರು ಅವತಾರ ಎಷ್ಟು ರೂಪ ಎಷ್ಟದು? ಅನಂತ. ಈಗ ನಮಗೆ ಜ್ಞಾನ ಬಂತು. ಯಾರು ಕೊಟ್ಟರಂತ ಜ್ಞಾನ? ಹಯಗ್ರೀವದೇವ್ರು ಕೊಟ್ಟರು. ಮತ್ತು ಸಾಯಂಕಾಲ ತನಕ ಮುಂಜಾನೆ ಏನು ಹೇಳ್ಯಾರಂತ ನೆನಪರ್ತು. ಅದನ್ನು ಯಾರು ನೆನಪರಿಸಿದ್ರು? ಕೃಷ್ಣ. ಕೃಷ್ಣ ಅಂತನ್ನೋ ರೂಪ ಏನಿದೆ ನೆನಪರಿಸ್ತದೆ. ಹಯಗ್ರೀವ ಅಂತನ್ನೋ ರೂಪ ಜ್ಞಾನ ಕೊಡ್ತದೆ. ಹೌದಾ? ಈಗ ನಮಗೆ ಜ್ಞಾನ ಆಯಿತು ಅಂತಂದಾಗ ಅಷ್ಟು ಹಯಗ್ರೀವ ರೂಪ ಬೇಕಾಯ್ತಲ್ಲ. ಅನಂತ ಜೀವರಾಶಿಗಳಿಗೆ ಜ್ಞಾನ ಬರ್ತದೆ. ಹಯಗ್ರೀವ ಅನಂತ ರೂಪ ಆಯಿತು. ಆ ಎಲ್ಲ ಜ್ಞಾನ ಲೋಪನೂ ಆಗ್ತಿರ್ತದೆ. ಪಾಲ್ಕಿವಾಲ ಅಂತೇನು ಎಕನಾಮಿಕ್ಸದ್ದು ದೊಡ್ಡ ಲೆಕ್ಚರ್, ಭಾರಿ ಬಾಂಬೆ ಒಳಗೆ, ಅವನದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಯಿತು. ನಾ ಅದಕ್ಕೆ ಹೋಗಿದ್ದೇನೆ. ಆಜಾದ್ ಮೈದಾನದೊಳಗೆ ಆಯಿತು. 1,00,000 ಜನ ಸೇರಿದ್ರು. ಎಷ್ಟನೇ ಇಸ್ವಿಯೊಳಗೆ ಏನದ ಅಂತಂದ್ರೆ ಬಡ 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 ಹೇಳ್ಬಿಡ್ತಿದ್ದ. ಆದರೆ ಅವನಿಗೆ ಡಿಮೆನ್ಷಿಯಾ ಆಯಿತು. 60 ವರ್ಷ ಹಾಕಿ ಎಲ್ಲರೂ ಬರ್ಲಿಕ್ಕೆ ಈಗ ಬರ್ತಾವೆ ಡಿಮೆನ್ಷಿಯಾ ಅಂತ. ಅಂದರೆ ಮರ್ತು ಹೋಗ್ತಾರೆ, ಎಲ್ಲರನ್ನೂ ಮರ್ಕೋತ ಹೋಗ್ತಾರೆ. ಮನೆಯೊಳಗಂದ್ರೆ ಯಾರ್ದು ಪರಿಚಯಗಳು. ಅವನಿಗೆ ಮನೆಯೊಳಗೆ ತನ್ನ ಹೆಂಡತಿ ಯಾರು ಅಂಬೋದು ಗೊತ್ತಾಗಲಿಲ್ಲ. ಪಾಲ್ಕಿವಲ್ಲ ಅವನ ಇತಿಹಾಸ ನೋಡ್ರಿ ನೀವು. ಯಾವ ವ್ಯಕ್ತಿ ಜಗತ್ತಿನ ಎಕನಾಮಿಕ್ಸದ ಬಗ್ಗೆ ಹೇಳ್ತಾನೆ, ಇಸ್ವಿಗಳು ನೆನಪವ, ಎಷ್ಟೆಷ್ಟು ಲಾಭ ಹಾನಿ ಆಯಿತು ಅಂತ ಹೇಳ್ತಾನೆ, ಅವನಿಗೆ ತನ್ನ ಮನ್ಯಾಗ ಎಷ್ಟು ಮಕ್ಕಳು ಬಂದು ಗೊತ್ತಾಗಲಿಲ್ಲ. ಮತ್ತ ಪರತರಂ ನಾನು ಮತ್ತು ಸ್ಮೃತಿ ಜ್ಞಾನ ಮಪೋಹನಂಚ. ಆ ಜ್ಞಾನ ಕೊಡ್ತಾನೆ, ಮತ್ತು ಜ್ಞಾನ ತಗೊಂಡ್ಬಿಡ್ತಾನೆ. ಈಗ ಮನ್ಯಾಗ ನಮಗೊಂದು ಗ್ಲಾಸ್ ಕೊಡ್ತಾರೆ ಹಾಲು ಕುಡಿಲಿಕ್ಕೆ ಅಂತೇಳಿ. ಹಾಲು ಕುಡಿದ ಮೇಲೆ ಏನು ಮಾಡ್ತಾರೆ? ಗ್ಲಾಸ್ ತಗೋತಾರಲ್ಲ ಮತ್ತು ತಿರುಗಿ ಅವರೇ ಗ್ಲಾಸ್ ಕೊಟ್ಟಿರ್ತಾರೆ, ಅವರೇ ತಗೋತಾರೆ. ಇಲ್ಲ ನೀವು ಜಗಳ ತೆಗಿತೀರ, ನೀವು ಕೊಟ್ರಿ ಮತ್ತೆ ಯಾಕೆ ಕಸ್ಕೊಂಡ್ರಿ? ಜಗಳ ತೆಗಿಂಗಿಲ್ಲ, ಸುಮ್ಮನೆ ಕೂತಿರ್ತೀವಿ. ಯಾಕಂದ್ರೆ ಕೊಟ್ಟು ಅಪ್ಪ ತಗೋತಿ, ನೀ ಕೊಟ್ಟಿದ್ದಿ ತಗೋತಿ. ಎಲ್ಲಿ ತನಕ ಕೊಟ್ಟಿದ್ದಿ? ಕುಡಿಯೋ ತನಕ ನನಗೆ ಕೊಟ್ಟಿದ್ದಿ. ಕುಡಿದಾದ್ಮೇಲೆ ಅದು ನಂದಲ್ಲ, ಅದು ತೊಗೊಂಡ್ಬಿಡ್ತಾನೆ. ಆ ಮಾಲಕ್ಕೆ ಹೆಂಗೆ ತೊಗೋತಾನೋ ಹಂಗೆ ನಾವು ದೇವ್ರ ಮನೆಗೆ ಬಂದೀವಿ. ಇಡೀ ಜಗತ್ತು ದೇವ್ರ ಮನೆ. ಅವ್ನ ಮನೆಗೆ ಬಂದಾಗ ಕೊಟ್ಟನ ಸಾಮಾನು ಕುರ್ಚಿ ತಗೋ, ಮನೆ ತಗೋ, ಮಠ ತಗೋ, ಹೊಲ ತಗೋ, ಮನೆ ತಗೋ, ನೀರು ತಗೋ, ಏನು ತಗೋ. ಬಟ್ ಹೋಗೋ ಮುಂದಾಗ ಮಾತ್ರ ಕೊಟ್ಟು ಹೋಗ್ಬೇಕು. ತೊಗೊಂಡು ಹೋಗ್ತೀನಿ ಅಂದ್ರೆ ಕೊಡೋಂಗ, ಒಂದು ಕಡ್ಡಿ ಸತ್ಯಾಗ ತೊಗೊಂಡು ಹೋಗ್ಲಿಕ್ಕೆ ಕೊಡೋಂಗಲ್ಲ. ಎಲ್ಲಿ ತನಕ ಅಂದ್ರೆ ಚಿತಿಯೊಳಗೆ ಸುಡು ಮುಂದಾಗ ಮೈ ಮೇಲೆ ಬಟ್ಟೆ ಸತ್ಯಕ್ಕೆ ಇರೋಂಗಿಲ್ಲ. ಬಟ್ಟೆ ತೆಗೆದು ಸುಡಬೇಕು ಅಂತದ. ಬಟ್ಟೆ ತೆಗೆದು ಸುಟ್ಟಿದ್ದಕ್ಕೆ ಒಂದು ಶ್ರಾದ್ದದ, ನಗ್ನ ಪ್ರಚ್ಛಾದನ ಶ್ರಾದ್ದ ಅಂತ ಒಂದದ. ಏನೂ ಇಲ್ಲ. ಅದಕ್ಕೆ ಬೌದ್ಧರು ಸ್ಮಶಾನ ಕರ್ಕೊಂಡು ಹೋಗ್ತಾರೆ. ನೀ ಏನು ತಂದಿದ್ದಿ, ಏನು ಒಯ್ಲಿಗತ್ತಿ ನೋಡ್ಕೊಪ್ಪ. ಏನು ತಂದಿರೋ, ಏನೂ ಒಯ್ಯಂಗಿಲ್ಲ. ಆದ್ರೆ ಆಶ್ಚರ್ಯ ಅಂದ್ರೆ ಎಲ್ಲಾನು ನಂದಂತಾನೆ. ಬರುವಾಗ ಏನ ತಂದಿ, ಬರುತ್ತಲೇ ಎಲ್ಲಾನು ನನ್ನದೆಂದಿ,
ಬರುವಾಗ ಏನ ತಂದಿ ಬರುತ್ತಲೇ ಎಲ್ಲಾನು ನನದೆಂದಿ ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ ಬಳಲಿ ಬಳಲಿ ಅಳಮಾರಿಗೆ ಬಂದಿ ಈ ಥರ ಕಟಪೀಟಿ ಒಂದಿನ ಹೋಗುತ್ತದ ಲಟಪೀಟಿ. ಪುರಂದರದಾಸರು ಮಾಡಿ ಏನೂ ತರಂಗಿಲ್ಲ, ಎಲ್ಲ ಒಯ್ತಾನೆ. ಹಂಗೆ ಜ್ಞಾನ ಕೊಡ್ತಾನೆ ದೇವರು, ಮತ್ತೆ ಕಸ್ಕೊತಾನೆ. ಸ್ಮೃತಿ ಕೊಡ್ತಾನೆ, ಮತ್ತೆ ಕಸ್ಕೊತಾನೆ. ಏನು ದುಃಖ ಪಡೋ ಹಂಗಿಲ್ಲ. ನಮ್ಮದು ಆರೋಗ್ಯ ಎಷ್ಟು ನಾವು ಹೆಂಗೆ ಗೊತ್ತು ಏನು, ನಮ್ಮ ತಂದೆ ಹಲ್ಲಿನಿಂದ ಎತ್ತಿದ್ರು. ನಮ್ಮ ತಂದೆ ಸ್ಪರ್ಧಾದೊಳಗೆ ಉಸುಕಿನೊಳಗೆ ತುಂಬಿದ ಕೊಡ ಇದ್ರೆ ಹಲ್ಲಿನಿಂದ ಅದನ್ನು ಎತ್ತಿದ್ರು. ಆದರೆ ಅವರಿಗೆ ತಂಬಿಗೆ ಎತ್ತಲಿಕ್ಕಾಗಲಿಲ್ಲ, ಕ್ಯಾನ್ಸರ್ ಆಗಿ ತಂಬಿಗೆ ಎತ್ತಲಿಕ್ಕಾಗಲಿಲ್ಲ ಕೈಯೊಳಗೆ. ನಾನು ಕೇಳ್ತಿದ್ದೆ, ಏನಪ್ಪ ಬಿಂದಿಗೆ ಅಥವಾ ತಂಬಿಗೆ ಕಸ್ಕೊಂಡ ನಾವು ಶಕ್ತಿ ಕೊಟ್ಟಿದ್ದ ಕಸ್ಕೊಂಡು ಅನಕ ಹಿಡ್ಕೊಂಡು ಕೂತೀರಿ, ನಾ ಹೋಗಿ ಬರ್ತೀನಿ ಅಂತ ಹಿಡ್ಕೊಂಡು ಕೂತಿದ್ದೆ. ಬಂದ ತೊಗೊಂಡು ಹೋಗ್ಬಿಟ್ಟ. ನೀವು ದುಃಖ ಪಡ್ತೀರಿ ನಾವು, ಯಾಕಂದ್ರೆ ಮೊದಲೇ ಗೊತ್ತದ ನಮಗೆ ಒಂದೇ ಅದ ಇದು ಅನ್ಕ ಕೊಟ್ಟಾನ, ಆಮೇಲೆ ತೊಗೊಂಡು ಹೋಗ್ತಾರೆ. ಹಿಂದಕಿನ ಜನ ಹಂಗಿದ್ರು, ಸರಳ ತೋತಿದ್ರು. ನಾವು ಹಂಗಲ್ಲ, ಏನು ದೇವರು ಭಾಳ ಅನ್ಯಾಯ ಮಾಡಿಬಿಟ್ಟು ನಮಗೆ, ನಾ ಹಲ್ಲಿಂದ ಎತ್ತಿದ್ದೆ, ಇಷ್ಟು ಘೋರ ಅನ್ಯಾಯ ಮಾಡ್ತಾನಂತ ನಮಗೂ ಕಲ್ಪನಾ ಇಲ್ಲ. ಹೌದು, ನೀನು ಹಲ್ಲಿಂದ ಶಕ್ತಿ ಕೊಟ್ಟದ್ದೇನು ಹೇಳಿದೆನು, ದೇವ್ರು ನನಗೆ ಶಕ್ತಿ ಕೊಟ್ಟಾನ ಹಲ್ಲಿಂದ. ಅವಳಕ್ಕೆ ನಂದು ಎಷ್ಟು ತಾಕದಂತ ತಿಳ್ಕೊಡು, ಹಲ್ಲಿನಿಂದ ಎತ್ತೀನಿ ಅಂತ ದೇವ್ರು ನೆನಪಂಗಿಲ್ಲ ಆ ವೆಳಕ್ಕೆ. ಅದೇ ಏನಾದರೂ ಹೋಯ್ತು ಅಂದರೆ ಕಸ್ಕೊಂಡಿದ್ದ ದೇವ್ರು ಕಸ್ಕೊಂಡ ಅಂತ ತಲೆ ಬರ್ತದೆ. ಆದ್ದರಿಂದ ದೇವರು ಕೊಡೋನು ಅವನೇ, ಕಸಗೊಳ್ಳೋನು ಅವನು. ಇದು ಎಚ್ಚರಿ ಯಾವಾಗಲೂ ಇರಬೇಕು ಅಂತಲಿಕ್ಕೆ ಪರಮಧರ್ಮ ಅಂತಂತಾರೆ. ಅಸಂಖ್ಯವಾದಂಥ ಅವತಾರಗಳು. ಅಹೇಯಂ ಅನುಪಾದೇಯಂ ಯದ್ರೂಪಂ ನಿತ್ಯಮವ್ಯಯಂ. ಯಾವ ರೂಪ ತಗೊಂಗಿಲ್ಲ, ಯಾವ ರೂಪ ಕಳಸಂಗಿಲ್ಲ, ಆ ರೂಪಕ್ಕೆ ಪರಮಾತ್ಮನ ಅವತಾರ. ಈಗ ನೋಡಿ, ನಮ್ಮ ದೇಹದ ತೊಗೊಂಡೇವಿ, ಆಮೇಲೆ ನಾಳೆ ಬಿಟ್ಟಿವಿ. ಈ ದೇಹ ನಾವು ತೊಗೊಂಡು ಹೋಗಿಲ್ಲ, ಅದು ಇಲ್ಲೇ ಬೀಳ್ತದೆ. ನತ್ಸುಯತ್ನ ನನ್ವಯಂ ಶೇತಿ, ಆತ್ಮಷ್ಟೇ ಹೋಗ್ತಾನೆ. ದೇವರು ಹಂಗಲ್ಲ, ಕೃಷ್ಣ ರೂಪದಿಂದ ಬರ್ತಾನೆ, ಕೃಷ್ಣ ರೂಪದಿಂದ ಹೋಗ್ತಾನೆ. ಯಾವುದೂ ಬಿಟ್ಟು ಹೋಗಿಲ್ಲ, ಯಾವುದೂ ತೊಗೊಂಡು ಹೋಗಿಲ್ಲ. ನಾವು ದೇಹವನ್ನು ತಗೋತೀವಿ, ಆ ದೇಹವನ್ನು ಬಿಡ್ತೀವಿ. ಹೇಯ, ಅವನು ಅಹೇಯ. ನಮ್ಮ ಶರೀರ ಹೇಯ, ಬಿಡ್ತೀವಿ. ಅವನ ಶರೀರ ಅಹೇಯ, ಯಾಕಂದ್ರೆ ಅವ ಶರೀರ ಬೇರೆ ಅಲ್ಲ, ಜ್ಞಾನಾನಂದ ರೂಪ. ಅಹೇಯಂ ಅನುಪಾದೇಯಂ ಯದ್ರೂಪಂ ನಿತ್ಯಮವ್ಯಯಂ ಅಂಥೇಳಿ ಪರಮಾತ್ಮನ ಪರಮರೂಪ, ಪ್ರತಿಬಿಂಬ ರೂಪ, ಆರೋಪಿತ ರೂಪ ಅಂತಂತಾರೆ. ಪರಮರೂಪಗಳು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಇತ್ಯಾದಿ ರೂಪಗಳು. ಪ್ರತಿಬಿಂಬ ರೂಪ ಅಂದರೆ ಜೀವನಲ್ಲಿದ್ದಂತಹ ರೂಪಗಳು. ಆರೋಪಿತ ರೂಪ ಅಂದರೆ ಜಡವಾದ ಪ್ರತಿಮೆಯಲ್ಲಿದ್ದಂಥ ಭಗವಂತನ ರೂಪಗಳು ಅಂತ ಭಗವದ್ ರೂಪಗಳನ್ನು ಹೇಳ್ತಾನೆ. ಕುಮಾರ, ವರಾಹ, ಮಹಿದಾಸ, ನರನಾರಾಯಣ, ಕಪಿಲ, ದತ್ತ, ಯಜ್ಞ, ಋಷಭ, ಪೃಥು, ಮತ್ಸ್ಯ, ಕೂರ್ಮ, ಧನ್ವಂತರಿ, ಮೋಹಿನಿ, ನರಸಿಂಹ, ವಾಮನ, ಭಾರ್ಗವ, ವ್ಯಾಸ, ರಾಮ, ಬಲ, ಬುದ್ಧ, ಕಲ್ಕಿ. 22 ಭಗವದ್ರೂಪ. ಸಾಯಂ ಪ್ರಾತಃ ಗಣನ್ ಭಕ್ತ ದುಃಖ ಗ್ರಾಮಾದ್ವಿಮುಜ್ಜ. ಯಾರು ಈ 22 ರೂಪಗಳನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಹೇಳ್ತಾರೋ ಅವ್ರಿಗೆ ಏನೇ ದುಃಖ ಇದ್ದರೂ ಕೂಡ ಪರಿಹಾರವಾಗ್ತದೆ ಅಂತ ಹೇಳ್ತಾನೆ. ಮತ್ತು ಶೌನಕಾದಿಗಳು ಕೇಳ್ತಾರೆ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಈ ಭಾಗವತ ಹೆಂಗೆ ಹುಟ್ಟಿತು, ಯಾವ ಯುಗದೊಳಗೆ ಹುಟ್ಟಿತು ಅದನ್ನು ಹೇಳಬೇಕು. ಶುಕಾಚಾರ್ಯರು ಅತ್ಯಂತ ಒಂದು ಕ್ಷಣ ಗೋದೋಹನ ಮಾತ್ರ ಇರ್ತಾರೆ. ಆಕಳ ಕೆಚ್ಚಲಿಂದ ಹಾಲು ಪಾತ್ರೆಯೊಳಗೆ ಬೀಳಲಿಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಮಾತ್ರ ಶುಕಾಚಾರ್ಯ ಇರ್ತಾರೆ. ಅನಂತ ಜಗತ್ತು ನಿಮ್ಮ ಸಂಬಂಧ ನಾಯಕ ಕಾಯ್ಕೊಂಡು ಕೂಡಲಿ ಅಂತ. ಅಂಥವ್ರು 7 ದಿವಸ ಭಾಗವತ ಹೇಳಿದ್ರಲ್ಲ, ಹೆಂಗೆ ಹೇಳಿದರು, ಅವ್ರಿಗೆ ಟೈಮ್ ಹೆಂಗೆ ಸಿಕ್ತು ಅದೆಲ್ಲ ಹೇಳಬೇಕು ಅಂತಂದಾಗ ವೇದವ್ಯಾಸ ದೇವರ ಒಂದು ವಿಶೇಷವಾದಂತಹ ಮತ್ತು ಮಹಿಮೆಯನ್ನು ಹೇಳ್ತಾರೆ. ಈ ಮೋಕ್ಷ ಒಂದು ಶ್ವೇತದ್ವೀಪ, 32 ಯೋಜನ ವಿಸ್ತೀರ್ಣವಾದ ಶ್ವೇತದ್ವೀಪ. ಇದೊಂದೇನು ಕಂಪೌಂಡ್ ಅದ ನೋಡ್ರಿ, ಇದನ್ನು ನಾವು 32 ಯೋಜನ ಅಂತ ಇಟ್ಕೊಂಡ್ಬಿಡ್ರಿ. ಅದರೊಳಗೆ 20 ಯೋಜನೆ ಏನದ ನೋಡ್ರಿ, ಅದು ಮುಕ್ತ ಸ್ಥಾನ. 20 ಯೋಜನ. ಆ 20 ಯೋಜನದೊಳಗೆ 8 ಯೋಜನ ಮುಕ್ತ ಗಮ್ಯ ಮಾತ್ರ, ಮುಕ್ತರು ಮಾತ್ರ ಓಡಾಡ್ತಾರೆ. ಅದರ ಮುಂದೆ 6 ಯೋಜನ ಅದಕ್ಕೆ ದುರ್ಗಾ ಭೂಮಿ ಅಂತಂತಾರೆ. ಅದರ ಹಿಂದೆ 6 ಯೋಜನ ಶ್ರೀಭೂಮಿ ಅಂತ ಕರೀತಾರೆ.
20ರೊಳಗೆ 8 ಮುಕ್ತಗಮ್ಯ, 20ರೊಳಗೆ 8 ಮುಕ್ತಗಮ್ಯ, 6 ದುರ್ಗಾ ಭಾಗ, ಹಿಂದಿಂದ 6 ಶ್ರೀ ಭಾಗ, 20 ಐತಿಲ್ಲ 20. ಅದರ ಮುಂದೆ ಸಮುದ್ರ, ಅದರ ಹಿಂದೆ ಸಮುದ್ರ. ಎಷ್ಟು? ಈ ಕಡೆಗೆ 6, ಆ ಕಡೆಗೆ 6, ಹಿಂದ್ಗಡೆಗೆ 6, ಈ ಕಡೆಗೆ 6 ಸಮುದ್ರ. ಟೋಟಲ್ ಎಷ್ಟಾಯಿತು? 32 ಆಯ್ತಿಲ್ಲ. 20 ಭಾಗ ಮಧ್ಯ ಮುಕ್ತಿ, ಅದರೊಳಗೆ 8 ಭಾಗ ಮುಕ್ತರದು, ಮುಂದೆ 6 ದುರ್ಗಾ ಭಾಗ, ಹಿಂದೆ ಶ್ರೀ ಭಾಗ. ಆ ದುರ್ಗಾ ಭಾಗದ ಮುಂದೆ 6 ಯೋಜನೆ ಸಮುದ್ರ, ಹಿಂದೆ 6 ಯೋಜನೆ ಸಮುದ್ರ. 6, 6, 12, 6, 6, 12, 24 ಆಯಿತು. ಮಧ್ಯದಲ್ಲಿ 8, 32 ಒಟ್ಟಿಗೆ. ಇನ್ನೊಮ್ಮೆ ಲೆಕ್ಕ ಹಾಕಿ ಕೇಳ್ರಿ. 20 ಭಾಗ, 8 ಭಾಗ ಮುಕ್ತಗಮ್ಯ, 6 ಭಾಗ ದುರ್ಗಾ, 6 ಭಾಗ ದುರ್ಗಾದೇವಿ, 20 ಆಯಿತು. ಮುಂದೆ 6 ಭಾಗ ಸಮುದ್ರ, ಹಿಂದೆ 6 ಭಾಗ ಸಮುದ್ರ, 12 ಆಯಿತು. 32 ಟೋಟಲ್ ಶ್ವೇತದ್ವೀಪದ ಲೆಕ್ಕ ಆಯಿತು. ಇದರೊಳಗೆ ಮುಂದೇನು 6 ಭಾಗ ಸಮುದ್ರದ, ಅಲ್ಲಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಎಲ್ಲ ವೇದಗಳ ಹಾಳಾಗ್ಬಿಟ್ಟಾವ, ಮನುಷ್ಯರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಯದ, ಬಂದು ಗೌತಮರು ಶಾಪ್ ಬಂದ್ಬಿಟ್ಟು ಅದಕ್ಕೆ ನೀನು ಬರಬೇಕು ಅಂತ. ಅದು ಏನಾಯಿತು ಅಂತಂದ್ರೆ, ಗೌತಮ ಋಷಿಗಳು ತಪಸ್ಸು ಮಾಡಿದ್ರಂತೆ. ಬ್ರಹ್ಮದೇವ್ರು ಕೇಳಿದ್ರೆ ಏನು ಬೇಕು ನಿನಗೆ? ನನಗೇನು ಬೇಕಂದ್ರೆ, ಇವತ್ತು ನಾನು ಬೀಜ ಬಿತ್ತದಂದ್ರೆ ನಾಳೆ ಬೇಕು ನಾಡ್ದೆ ನನ್ನ ಸಸಿ ಬರಬೇಕು. ಇವತ್ತು ಬೀಜ, ನಾಳೆ ಗಿಡ, ನಾಡ್ದು ರಾಶಿ, 3 ದಿವಸದ್ದು ಆಯಿತು ಅಂತ ವರ ಕೊಟ್ಟರು. ಬರಗಾಲ ಬಂತು ಎಲ್ಲ ಕಡೆಗೂ. ಇವರಿಗಂತೂ ಬರಗಾಲ ವರ ಆಯ್ತಲ್ಲ, ಹಿಂಗಾಗಿ 3 ದಿವಸಕ್ಕೊಮ್ಮೆ ರಾಶಿ ಆಗ್ತಿತ್ತು. ಎಲ್ಲ ಬ್ರಾಹ್ಮಣರು ಗೌತಮ ಆಶ್ರಮದಾಗ ಬಂದರು. ಸಮೃದ್ಧವಾಗಿ ಧಾನ್ಯ ಇತ್ತು, ಊಟಕ್ಕೆ ಹಾಕಿದರು. ಮತ್ತು ಬರಗಾಲ ಮುಗೀತು. ಅವರೆಲ್ಲ ನೀವೆಲ್ಲ ಯಾಕೆ ಹೋಗ್ತೀವಿ? ಗೌತಮರು ಬಿಡಲಿಕ್ಕೆ ತಯಾರಿಲ್ಲ. ಬ್ರಾಹ್ಮಣರ ಚಿಂತೆ ಆಯ್ತು, ನಮ್ಮ ಮನೆಗೆ ಹೋಗೋದು ಹೆಂಗೆ, ಈ ಗೌತಮ ಋಷಿಗಳಿಂದ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ ಅಂತ. ಅಷ್ಟೊತ್ತಿಗೆ ಏನಾಯಿತು ಅಂದರೆ, ರುದ್ರದೇವರು ಕೈಲಾಸದಾಗ ಕೂತಿದ್ರು. ಕೈಲಾಸದೊಳಗೆ ತಪಸ್ಸು ಮಾಡ್ಕೊಂಡು ಕೂತಾರ. ಗಂಗಾ ಜಟಾದೊಳಗೆ ಬಂದುಬಿಟ್ಟಾಳ ಗಂಗಾದೇವಿ. ಬೆಳಗ್ಗೆ ಪಾರ್ವತಿ ಪೂಜೆ ಮಾಡೋಣ, ಗಂಡನ ಪೂಜೆ ಮಾಡೋಣ ಅಂತೇಳಿ ಕೈಯಾಗೆಲ್ಲ ಅರ್ಶಿನ ಕುಂಕುಮ ಹಿಡ್ಕೊಂಡು ಬಂದಾಳ. ಬಂದು ನೋಡ್ತಾಳ, ತನ್ನ ಗಂಡನ ತಲೆ ಮೇಲೆ ಇನ್ನೊಬ್ಬಕ್ಕೆ ಬಾಜುಕ್ಕೆ ನಿಂತರೆ ಸಂಕಟ ಆಗ್ತದೆ ಈಕಿಗೆ. ತನ್ನ ಗಂಡನ ಬಾಜುಕ್ಕೆ ನಿಂತರೆ ಅವ್ರ ಜೋಡಿ ಭಾಳ ಮಾತಾಡ್ಸಿ ಬರ್ತದೆ, ನಮ್ಮ ಜೋಡಿ ಅಂತಂತಾಳೆ. ಅಂಥದ್ದು ಅವ್ನ ತಲೆ ಮೇಲೆ ಕೂತಾಳೆ, ಎಷ್ಟು ಬಂದಿಕ್ಕಿಲ್ಲ ಬರೋದು. ಅದಕ್ಕೆ ರುದ್ರದೇವ್ರಿಗೆ ಹೇಳ್ತಾಳೆ, ಆಕಿನ ಕಳಿಸ್ರಿ, ಕೆಳಗಿಳಿಸ್ರಿ. ನಾ ಕೂಡಿಸ್ಕೊಂಡಿದ್ರೆ ಕೀಳಿಸ್ಬೇಕು, ನಾ ಕೂಡಿಸ್ಕೊಂಡೆಲ್ಲ ಆಕಿನೇ ಬಂದು ಕೂತಾಳ, ಇರ್ಲಿಡಿ ಅಂತಂದ ರುದ್ರದೇವರು. ಪಾರ್ವತಿ ಅಂದ್ಲು, ಇರ್ಲಿ ಹೆಂಗೆ ಬಿಡ್ತದೆ, ನೀವು ನಮ್ಮ ಮಾತು ಕೇಳಂಗಿಲ್ಲ ಅಂತ ಸೀದಾ ಗಣಪತಿ ಹತ್ರ ಬಂದ್ಲು. ಗಣಪತಿ ಹೇಳಿದ್ಲು, ಗಣಪತಿ ನೋಡಪ್ಪ, ಮತ್ತು ನಿಮ್ಮ ಅಪ್ಪನ ತಲೆ ಮೇಲೆ ಹೋಗ್ಬೇಕು, ಬಂದು ಕೂತಾಳ, ಆಕೆ ಜಾಗ ಖಾಲಿ ಮಾಡಬೇಕು. ಆಯ್ತು ರೀ ಅಂತ ಗಣಪತಿ ಹೇಳ್ದ. ಸೀದಾ ಗೌತಮ ಆಶ್ರಮಕ್ಕೆ ಬಂದ. ಇಲ್ಲಿ ಪ್ರಾಬ್ಲಮ್ ಗಣಪತಿ ಗೊತ್ತಿತ್ತು. ಅದಕ್ಕೆ ಎಲ್ಲ ಬ್ರಾಹ್ಮಣರು ಕರೆದ. ನೀವು ನಿಮ್ಮ ಮನೆಗೆ ಹೋಗ್ಬೇಕಾಗ್ಯದಲ್ಲ? ಹೌದು, ನಮ್ಮ ಮನೆಗೆ ಹೋಗ್ಬೇಕಾಗ್ಯದ. ನಾ ಬುದ್ಧಿವಂತ, ನಾ ಐಡಿಯಾ ಕೊಡ್ತೀನಿ, ಹೆಂಗೆ ಮಾಡಿರಿ, ಏನು ದರ್ಭದ ಆಕಳ ಮಾಡಿಬಿಡ್ರಿ, ಮಂತ್ರಶಕ್ತಿ ಅದ, ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಡ್ರಿ. ಗೌತಮ ಋಷಿಗಳಿಗೆ ಕೈ ಎತ್ತುವುದಕ್ಕೆ ಆಕಳ ಸಾಯಬೇಕು, ಹಂಗೆ ವ್ಯವಸ್ಥೆ ಮಾಡಿರಿ. ಇವರು ಪಾಪ ಎಲ್ಲ ದರ್ಭದ ಮಾಡಿ, ಆಕಳ ತಯಾರು ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಅಲ್ಲಿ ಹುಲ್ಲು ತಿನ್ನು ಮುಂದೆ ಗೌತಮ ಋಷಿ ಪಾಪ ಅಂತರು ಸತ್ತೇ ಬಿಡ್ತದೆ. ಇವರೆಲ್ಲ ಕಾಯ್ಕೊಂಡು ಕೂತಿದ್ರು ಬ್ರಾಹ್ಮಣರು. ನೀವು ಬ್ರಹ್ಮ ಹತ್ಯೆ ಮಾಡಿ, ಗೋ ಹತ್ಯೆ ಮಾಡಿರಿ, ಗೋ ಹತ್ಯೆ ಮಾಡಿದವ್ರ ಮನೆಯಾಗ ಊಟ ಮಾಡಬಾರ್ದು, ಬ್ರಹ್ಮ ಹತ್ಯೆ ಮಾಡಿದವ್ರ ಮನೆಯಾಗ ಊಟ ಮಾಡಬಾರ್ದು, ನಿಮ್ಮ ಮನೆ ನಾವು ಊಟ ಮಾಡೋಂಗಿಲ್ಲ. ಆ ಗೋ ಹತ್ಯೆ ದೋಷ ಪರಿಹಾರ ಆದಮೇಲೆ ನಾವು ಬರ್ತೀವಿ. ಗೌತಮ ಋಷಿಗಳು ವಿಚಾರ ಮಾಡಿದರು, ಅಲ್ಲ ಕಟ್ಗೆ ತೊಗೊಂಡು ಹೊಡೆದ್ರು ಹೋಗಂಗಿಲ್ಲ ಈ ಆಕಳ ಅಂತ, ಬರೀ ಹಿಂಗೆ ಕೈ ಮೇಲೆ ಎತ್ತಿದ್ದಕ್ಕೆ ಸತ್ತದಂದಮೇಲೆ ಏನೂ ಮಿಸ್ಟೇಕ್ ಅದ ಇರುವಾಗ. ಕಣ್ಣು ಮುಚ್ಚಿದ ಕೂಡ ಗಣಪತಿ ಬಂದಿದ್ದು, ಐಡಿಯಾ ಕೊಟ್ಟಿದ್ದು ಎಲ್ಲ ಕಣ್ಣು ಮುಚ್ಚಿದ ಕೂಡ ಗೊತ್ತಾಗ್ಬಿಡ್ತವ್ರಿಗೆ. ನಾವು ಕಣ್ಣು ಮುಚ್ಚಿದ ಕೂಡಲೇ ಕನಸು ಅಷ್ಟೇ ಬೀಳ್ತದೆ, ಖರೇದೇನು ಚಿತ್ರ ಬರೋಂಗಿಲ್ಲ. ಅವ್ರಿಗೆ ಖರೆ ಚಿತ್ರ ಬರ್ತದೆ ಯೋಗ ಶಕ್ತಿಯಿಂದ ಅಂದ್ಬಿಟ್ರೆ. ನಿಮಗೆಲ್ಲ ಮಂತ್ರಶಕ್ತಿ ಇದ್ದದ್ದಕ್ಕೆ ಇಷ್ಟು ಉರಿಲಿಕತ್ತಿ ಕೆಳಗೆ ಶಾಪ ಕೊಡೋದು, ಇಂಥವೆಲ್ಲ ಮಾಡೋದು. ಇವತ್ತಿನ ಮಂತ್ರಶಕ್ತಿ ಕಡಿಮೆ ಆಗಲಿ, ಕಡಿಮೆ ಆಗಲಿ.
ಹಂಗಾರೆ ಏನು ಮಾಡಬೇಕು? ನೀವೆಲ್ಲ ಮತ್ತೆ ಪುನಃ ನಮ್ಮ ಮನೆಗೆ ಊಟ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಗೋಹತ್ಯೆ ಪರಿಹಾರ. ಗೋಹತ್ಯೆ ಪರಿಹಾರ ಏನು ಮಾಡಬೇಕು? ಈ ಆಕಳ ಮೇಲೆ ಗಂಗಾದೇವಿ ಹರಿಬೇಕು. ಬಾಯವ್ರು ಬಂದರು ನೋಡ್ರಿ ಕೆಳಗೆ. ಆಗ ಗೌತಮ ಋಷಿಗಳು ತಪಸ್ಸು ಮಾಡಿ ಕರೆದ್ರು. ಆಗೇನದಕ್ಕೆ ಗೋದಾವರಿ ಅಂತ. ಗಂಗಾದೇವಿ ಹೆಸರು ಏನು ಬಂತು? ಗೋದಾವರಿ. ಮೊದಲಕ್ಕೆ ಸ್ವರ್ಭೂಮಿ ಅಂತಿತ್ತು. ಆಕೆ ದ್ಯುನದಿ ಅಂತ ಹೆಸರಿತ್ತು ಗಂಗಾದೇವಿಗೆ. ಭಗೀರಥ ಅವನು ತಪಸ್ಸು ಮಾಡಿ ಭೂಮಿ ಕರ್ಕೊಂಬಂದ. ಆಗ ಗಂಗಾ, ಗಾ ಅಂದರೆ ಭೂಮಿ, ಗಮ್ ಅಂದರೆ ಬಂದ್ಲು, ಗಮ್ ಗಾ ಅಂದರೆ ಭೂಮಿಯನ್ನು ಕುರಿತು ಬಂದವಳು. ಬಟ್ ಭಗೀರಥ ಗಂಗಾದೇವಿಯನ್ನು ಕರೆಸಿದಾಗ ಆಕೆ ಗಮ್ ಗಾ ಅಂತಾರ್ಲು. ಗೌತಮ ಋಷಿಗಳು ಕರೆದಾಗ ಗೋದಾವರಿ ಅಂತಾರ್ಲು. ಬಂದು ಆಕೆ ನಾಸಿಕ್ ಏನದ ನೋಡ್ರಿ, ಅಲ್ಲೇ ಘಟನೆ ಆದದ್ದು. ಅದು ಬಂದು ಅದು ಹೋಗ್ಬಿಟ್ಲು. ಅಂತೂ ಈ ಸಮಸ್ಯೆ ಎಲ್ಲರದು ಪರಿಹಾರ ಆಯಿತು. ಎಲ್ಲಕ್ಕಿಂತ ಹೆಚ್ಚು ಪಾರ್ವತಿ ಸಮಸ್ಯೆ ಬಗೆಹರಿತು. ಆಗ ಮಂತ್ರಶಕ್ತಿ ಹೋಗ್ಬಿಡ್ತು, ಜ್ಞಾನ ಹೋಗ್ಬಿಡ್ತು, ಎಲ್ಲ ಹೋಗ್ಬಿಟ್ಟು ಬ್ರಾಹ್ಮಣರೆಲ್ಲ ಕಂಗಾಲಾದರು. ಆಗ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ, ಶಾಪಿಸಲು ಜ್ಞಾನ ಲೋಪ ವಾಗಿ ಅಪಾರ ತತ್ವ ಸ್ವರೂಪ, ಶ್ರೀಪತಿಯ ಕಾಯಂದು ಮರೆಯಿಡೆ ಪಾಪ ವಿರಹಿತಳಾದ ಯಮುನೆ, ದ್ವೀಪದಲ್ಲಿ ಅಂಬಿಗರ ಹೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ, ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಗೆ ಸರ್ವೇಶ. ಶ್ರದ್ಧೆಯಿಂದಲಿ ನಿನ್ನ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ, ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಗೆ ಸರ್ವೇಶ. ವೇದವ್ಯಾಸರು ಆ ವೇದವ್ಯಾಸದೇವರು ಅವತಾರ ಮಾಡಿದ ಸಣ್ಣ ವೇದವ್ಯಾಸದೇವರು ಅವತಾರ ಮಾಡಿದ 25 ವರ್ಷ. ಆದ್ದರಿಂದ ವೇದವ್ಯಾಸದೇವರು ಅವತರು ಸಣ್ಣವರು ದೊಡ್ಡವರಾದರು 25 ವರ್ಷ. ಏನು ಚಾನ್ಸ್ ರೀ? ನಾಮಕರಣ ಇಲ್ಲ, ತೊಟ್ಲಾಗ ಹಾಕೋದಿಲ್ಲ, ಬುಂದಿ ಇಲ್ಲ, ಜಿಲೇಬಿ ಇಲ್ಲ. ಎಷ್ಟು ಖರ್ಚು ಉಳಿಸಿದ್ರು ಗೊತ್ತೇನು ವೇದವ್ಯಾಸ? ಅಷ್ಟೆಲ್ಲ ಖರ್ಚು ಏನು ಬೇಕು ಅಂತ ಸತ್ಯವತಿ ಕೇಳಿದ್ಲು. ವೇದವ್ಯಾಸದೇವರು ಹೇಳಿದರು, ನನ್ನ ಯಾವಾಗ ನೆನಪು ಮಾಡ್ಕೊಳ್ತಿ ಅವಾಗ ನಾ ಬರ್ತೀನಿ ಅಂತ. ಹೋಗೇ ಬಿಟ್ರು. ಸಮಗ್ರವಾದಂತಹ ಪುರಾಣಗಳನ್ನು 4 ಲಕ್ಷ ಶ್ಲೋಕಗಳನ್ನು, ಶತಕೋಟಿ ವಿಸ್ತಾರವಾದ ಪುರಾಣ ಪ್ರಪಂಚವನ್ನು 4 ಲಕ್ಷದೊಳಗೆ ಎಲ್ಲ ಪುರಾಣ ಮಾಡಿದರು. ಅದನ್ನು ಮತ್ತು ವಿಭಾಗ ಮಾಡಿದರು. 4 ಲಕ್ಷದೊಳಗೆ 18 ಪುರಾಣಗಳು ಅಂತ ಉಪಪುರಾಣ ಎಲ್ಲ ವಿಭಾಗ ಮಾಡಿದರು. ಇನ್ನು ಕರ್ಮ, ವೇದೋಕ್ತವಾದ ಕರ್ಮ ಎಷ್ಟದು ಗೊತ್ತಾ? ಭಯಂಕರ ಕರ್ಮ, ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡಿದ್ರೆ ಪಾಪ ಇವರಿಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ವೇದ ವಿಭಾಗ ಮಾಡಿದರು. ಋಗ್ವೇದದವರು ಋಗ್ವೇದದಲ್ಲಿ ಹೇಳಿದ್ದನ್ನು ನೀವು ಮಾಡಿರಿ, ಯಜುರ್ವೇದದಲ್ಲಿ ಹೇಳಿದ್ದನ್ನು ನೀವು ಮಾಡಿರಿ, ಸಾಮವೇದದಲ್ಲಿ ನೀವು ಮಾಡಿ ವಿಭಾಗ ಮಾಡಿದ್ರು. ಮಾಡಿ ವೇದ ವಿಭಾಗವನ್ನು ಮಾಡಿ ಎಲ್ಲರಿಗೂ ಕರ್ಮವನ್ನು ಮಾಡಲಿಕ್ಕಾಗಿ ಅವ್ರು ಮಾಡಿದರು.